ಭಾರತ ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಹೋಗ್ತಾ ಇದೆ. ವಾಯುಮಾರ್ಗ ಆಯಿತು, ಇದೀಗ ಜಲಮಾರ್ಗ ಕೂಡ ಬಂದ್ ಮಾಡಲು ನಿರ್ಧಾರ ಮಾಡಿದೆ. ಹಾಗೆ ಜಲಮಾರ್ಗ ಬಂದ್ ಮಾಡಲು ಭಾರತ ಚಿಂತನೆಯನ್ನು ನಡೆಸಿದೆ. ವಾಯುಮಾರ್ಗ ನಿರ್ಬಂಧದ ಕಾರಣದಿಂದ ಈಗ ಕಂಗಾಲಾಗಿ ಹೋಗಿದೆ ಕೆಡಿ ರಾಷ್ಟ್ರ. ಈಗ ಜಲಮಾರ್ಗ ಬಂದ್ ಮಾಡಿದ್ರೆ ವಾಣಿಜ್ಯೋದ್ಯಮಕ್ಕೆ ಹೊಡೆತ ಬೀಳುತ್ತೆ ಪಾಕಿಸ್ತಾನಕ್ಕೆ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇತ್ತು ಆಹಾರ ಪದಾರ್ಥ ಇರಬಹುದು, ಬೇರೆ ಬೇರೆ ವಿಚಾರಗಳನ್ನ. ಆದ್ರೆ ಇನ್ ಕೇಸ್ ಏನಾದ್ರೂ ಜಲಮಾರ್ಗ ಕೂಡ ಬಂದ್ ಆಗ್ಬಿಟ್ರೆ ಈಗ ಪಾಕಿಸ್ತಾನಕ್ಕೆ ಮತ್ತೊಂದು ಹೊಡೆತ ಬೀಳ್ತಾ ಇದೆ. ಇದರಿಂದ ಕಂಗಾಲಾಗಿ ಹೋಗಿದೆ. ಎಕ್ಸ್ಪೋರ್ಟ್ ಅಂತೂ ಬೇರೆ ದೇಶಕ್ಕೆ ಯಾವುದು ಮಾಡಲ್ಲ. ಮಾಡೋದಂತ ಹೇಳಿದ್ರೆ ಭಯೋತ್ಪಾದನೆ, ಉಗ್ರಗಾಮಿಗಳನ್ನ ರೆಡಿ ಮಾಡೋದು, ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದು. ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಆಹಾರ ಪದಾರ್ಥ ಇರಬಹುದು, ಮತ್ತೊಂದು ಮಗದೊಂದೆಲ್ಲ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಯಾಕಂದ್ರೆ ಭಿಕ್ಷೆ ಬೇಡುವಂತ ದೇಶ ಪಾಕಿಸ್ತಾನ, ವಿಕಾರಿ ದೇಶ. ಬೇರೆ ಏನು ಉತ್ಪಾದನೆ ಮಾಡುತ್ತೆ? ಮಾಡಿದ್ರೆ ಚೀನಾಕ್ಕೊಂದಿಷ್ಟು ಕತ್ತೆನ ಸರಬರಾಜು ಮಾಡುತ್ತೆ. ಸೊ ಈ ಕಾರಣದಿಂದಾಗಿ ಈಗ ಪಾಕಿಸ್ತಾನಕ್ಕೆ ವಾಯುಮಾರ್ಗ ಅಂತೂ ಬಂದಾಯಿತು. ಸೊ ಈಗ ಜಲಮಾರ್ಗ ಕೂಡ ಬಂದ್ ಮಾಡಿದ್ರೆ ಮತ್ತೆ ವಾಣಿಜ್ಯೋದ್ಯಮಕ್ಕೆ ಹೊಡೆತ ಬೀಳುತ್ತೆ. ಇನ್ನು ಯುದ್ಧ ಭಾರತ ಪಾಕ್ ಗಡಿಯಲ್ಲಿ ಸದ್ಯ ಯುದ್ಧೋನ್ಮಾನದ್ದೇ ಸದ್ದು. ಹೌದು, ಈ ಸಲ ಪಾಕಿಸ್ತಾನಕ್ಕೆ ಶತಾಯಗತಾಯ ನೀರು ಕುಡಿಸಲು ಈಗ ಇಂಡಿಯನ್ ಆರ್ಮಿ ರೆಡಿ ಆಗಿದೆ. ಪಾಕ್ಗೆ ಬುದ್ಧಿ ಕಲಿಸಲು ಭಾರತೀಯ ಸೇನೆ ಸಜ್ಜಾಗಿದೆ. ಪ್ರತೀಕಾರಕ್ಕಾಗಿ ಪ್ರತಿಯೊಬ್ಬನ ಭಾರತೀಯನ ರಕ್ತ ಕೂಡ ಈಗ ಕುದಿತಾ ಇದೆ. ಪಾಕಿಸ್ತಾನ ಹುಟ್ಟಡಗಿಸುವುದಂತೂ ಪಕ್ಕ ಆಗಿದೆ. ಭಾರತದ ರಣಕಾಳಿಗೆ ಪಾಕಿಸ್ತಾನ ನಿಂತಲ್ಲೇ ಈಗ ಶೇಕ್ ಆಗಿದೆ. ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಭಾರತ ಪ್ರತೀಕಾರಕ್ಕೆ ರಣತಂತ್ರ ಹಣಿಯುತ್ತಿದೆ. ಪಾಕಿಸ್ತಾನ್ ಮುಟ್ಟಿ ನೋಡಿಕೊಳ್ಳುವಂತೆ ಏಟು ಕೊಡಲಿದೆ. ಪ್ರಧಾನಿ ಮೋದಿ ಮೇಲಿಂದ ಮೇಲೆ ಉನ್ನತ ಮಟ್ಟದ ಸಭೆ ನಡೆಸುತ್ತಿದ್ದು ಪಾಕಿಸ್ತಾನ್ ಶೇಕ್ ಆಗಿದೆ. ಪಾಕ್ ವಿರುದ್ಧ ನಮೋ ರಣಕಹಳೆ. ಪಾಕಿಸ್ತಾನ್ ನಿರ್ನಾಮಕ್ಕೆ ಸಜ್ಜಾದ ಸೇನೆ. ಪ್ರತಿಕಾರದ ಕಿಚ್ಚಿನಲ್ಲಿ ಭಾರತ ರೊಚ್ಚಿಗೆದ್ದಿದೆ. ಈಗಾಗಲೇ ಸೇನೆಗೆ ಪ್ರಧಾನಿ ನರೇಂದ್ರ ಮೋದಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಉಗ್ರರನ್ನು ಪೋಷಿಸುತ್ತಿರುವ ಪಾಕ್ಗೆ ತಕ್ಕ ಬುದ್ಧಿ ಕಲಿಸಲು ಭಾರತೀಯ ಸೇನೆ ಸಜ್ಜಾಗಿದೆ. ಪಾಕಿಸ್ತಾನಕ್ಕೆ ಶುರುವಾಗಿದೆ ಭಯ. ಉಗ್ರರ ಅಟ್ಟಹಾಸದ ವಿರುದ್ಧ ಭಾರತೀಯರು ಸಿಡಿದೆದ್ದಿದ್ದಾರೆ. ಪ್ರತೀಕಾರಕ್ಕಾಗಿ ಪ್ರತಿಯೊಬ್ಬ ಭಾರತೀಯನ ರಕ್ತ ಕುದಿಯುತ್ತಿದ್ದು ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ. ಪಾಕಿಸ್ತಾನದ ಮೇಲೆ ಎರಗಲು ನಮ್ಮ ಸೇನೆ ರೆಡಿಯಾಗಿ ನಿಂತಿದೆ. ಗ್ರೀನ್ ಸಿಗ್ನಲ್ ಸಿಕ್ತಿದ್ದಂತೆ ಪಾಕ್ಗೆ ನುಗ್ಗಲಿದ್ದಾರೆ ನಮ್ಮ ಯೋಧರು. ಸದ್ಯ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಕಲಿಸಲು ಕೆಲವೇ ಗಂಟೆಗಳು ಬಾಕಿ ಇದೆ. ಭಾರತೀಯ ಸೇನೆ ಪಾಕಿಗಳ ಮೇಲೆ ಭೀಷಣ ದಾಳಿ ಮಾಡಿ ಪ್ರತೀಕಾರ ತೀರಿಸಿಕೊಳ್ಳಲಿದೆ. ಏನೇ ಆಗಲಿ ಪಾಕಿಸ್ತಾನ ಹುಟ್ಟಡಗಿಸುವುದಂತೂ ಪಕ್ಕ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತ ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಹೋಗ್ತಾ ಇದೆ. ವಾಯುಮಾರ್ಗ ಆಯಿತು, ಇದೀಗ ಜಲಮಾರ್ಗ ಕೂಡ ಬಂದ್ ಮಾಡಲು ನಿರ್ಧಾರ ಮಾಡಿದೆ. ಹಾಗೆ ಜಲಮಾರ್ಗ ಬಂದ್ ಮಾಡಲು ಭಾರತ ಚಿಂತನೆಯನ್ನು ನಡೆಸಿದೆ. ವಾಯುಮಾರ್ಗ ನಿರ್ಬಂಧದ ಕಾರಣದಿಂದ ಈಗ ಕಂಗಾಲಾಗಿ ಹೋಗಿದೆ ಕೆಡಿ ರಾಷ್ಟ್ರ. ಈಗ ಜಲಮಾರ್ಗ ಬಂದ್ ಮಾಡಿದ್ರೆ ವಾಣಿಜ್ಯೋದ್ಯಮಕ್ಕೆ ಹೊಡೆತ ಬೀಳುತ್ತೆ ಪಾಕಿಸ್ತಾನಕ್ಕೆ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇತ್ತು ಆಹಾರ ಪದಾರ್ಥ ಇರಬಹುದು, ಬೇರೆ ಬೇರೆ ವಿಚಾರಗಳನ್ನ. ಆದ್ರೆ ಇನ್ ಕೇಸ್ ಏನಾದ್ರೂ ಜಲಮಾರ್ಗ ಕೂಡ ಬಂದ್ ಆಗ್ಬಿಟ್ರೆ ಈಗ ಪಾಕಿಸ್ತಾನಕ್ಕೆ ಮತ್ತೊಂದು ಹೊಡೆತ ಬೀಳ್ತಾ ಇದೆ. ಇದರಿಂದ ಕಂಗಾಲಾಗಿ ಹೋಗಿದೆ. ಎಕ್ಸ್ಪೋರ್ಟ್ ಅಂತೂ ಬೇರೆ ದೇಶಕ್ಕೆ ಯಾವುದು ಮಾಡಲ್ಲ. ಮಾಡೋದಂತ ಹೇಳಿದ್ರೆ ಭಯೋತ್ಪಾದನೆ, ಉಗ್ರಗಾಮಿಗಳನ್ನ ರೆಡಿ ಮಾಡೋದು, ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದು. ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಆಹಾರ ಪದಾರ್ಥ ಇರಬಹುದು, ಮತ್ತೊಂದು ಮಗದೊಂದೆಲ್ಲ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಯಾಕಂದ್ರೆ ಭಿಕ್ಷೆ ಬೇಡುವಂತ ದೇಶ ಪಾಕಿಸ್ತಾನ, ವಿಕಾರಿ ದೇಶ. ಬೇರೆ ಏನು ಉತ್ಪಾದನೆ ಮಾಡುತ್ತೆ? ಮಾಡಿದ್ರೆ ಚೀನಾಕ್ಕೊಂದಿಷ್ಟು ಕತ್ತೆನ ಸರಬರಾಜು ಮಾಡುತ್ತೆ. ಸೊ ಈ ಕಾರಣದಿಂದಾಗಿ ಈಗ ಪಾಕಿಸ್ತಾನಕ್ಕೆ ವಾಯುಮಾರ್ಗ ಅಂತೂ ಬಂದಾಯಿತು. ಸೊ ಈಗ ಜಲಮಾರ್ಗ ಕೂಡ ಬಂದ್ ಮಾಡಿದ್ರೆ ಮತ್ತೆ ವಾಣಿಜ್ಯೋದ್ಯಮಕ್ಕೆ ಹೊಡೆತ ಬೀಳುತ್ತೆ. ಇನ್ನು ಯುದ್ಧ ಭಾರತ ಪಾಕ್ ಗಡಿಯಲ್ಲಿ ಸದ್ಯ ಯುದ್ಧೋನ್ಮಾನದ್ದೇ ಸದ್ದು. ಹೌದು,
ಈ ಸಲ ಪಾಕಿಸ್ತಾನಕ್ಕೆ ಶತಾಯಗತಾಯ ನೀರು ಕುಡಿಸಲು ಈಗ ಇಂಡಿಯನ್ ಆರ್ಮಿ ರೆಡಿ ಆಗಿದೆ. ಪಾಪಿ ಪಾಕ್ಗೆ ಬುದ್ಧಿ ಕಲಿಸಲು ಭಾರತೀಯ ಸೇನೆ ಸಜ್ಜಾಗಿದೆ. ಪ್ರತೀಕಾರಕ್ಕಾಗಿ ಪ್ರತಿಯೊಬ್ಬನ ಭಾರತೀಯನ ರಕ್ತ ಕೂಡ ಈಗ ಕುದಿತಾ ಇದೆ. ಪಾಕಿಸ್ತಾನ ಹುಟ್ಟಡಗಿಸುವುದಂತೂ ಪಕ್ಕ ಆಗಿದೆ. ಭಾರತದ ರಣಕಾಳಿಗೆ ಪಾಕಿಸ್ತಾನ ನಿಂತಲೇಗ ಶೇಕ್ ಶೇಕ್ ಆಗಿದೆ. ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಭಾರತ ಪ್ರತೀಕಾರಕ್ಕೆ ರಣತಂತ್ರ ಹಣಿಯುತ್ತಿದೆ. ಪಾಪಿ ಪಾಕಿಸ್ತಾನ್ ಮುಟ್ಟಿ ನೋಡಿಕೊಳ್ಳುವಂತೆ ಏಟು ಕೊಡಲಿದೆ. ಪ್ರಧಾನಿ ಮೋದಿ ಮೇಲಿಂದ ಮೇಲೆ ಉನ್ನತ ಮಟ್ಟದ ಸಭೆ ನಡೆಸುತ್ತಿದ್ದು ಪಾಕಿಸ್ತಾನ್ ಶೇಕ್ ಆಗಿದೆ. ಪಾಕ್ ವಿರುದ್ಧ ನಮೋ ರಣಕಹಳೆ. ಪಾಕಿಸ್ತಾನ್ ನಿರ್ನಾಮಕ್ಕೆ ಸಜ್ಜಾದ ಸೇನೆ. ಪ್ರತಿಕಾರದ ಕಿಚ್ಚಿನಲ್ಲಿ ಭಾರತ ರೊಚ್ಚಿಗೆದ್ದಿದೆ. ಈಗಾಗಲೇ ಸೇನೆಗೆ ಪ್ರಧಾನಿ ನರೇಂದ್ರ ಮೋದಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಉಗ್ರರನ್ನು ಪೋಷಿಸುತ್ತಿರುವ ಪಾಕ್ಗೆ ತಕ್ಕ ಬುದ್ಧಿ ಕಲಿಸಲು ಭಾರತೀಯ ಸೇನೆ ಸಜ್ಜಾಗಿದೆ. ಪಾಕಿಸ್ತಾನಕ್ಕೆ ಶುರುವಾಗಿದೆ ಭಯ. ಉಗ್ರರ ಅಟ್ಟಹಾಸದ ವಿರುದ್ಧ ಭಾರತೀಯರು ಸಿಡಿದೆದ್ದಿದ್ದಾರೆ. ಪ್ರತೀಕಾರಕ್ಕಾಗಿ ಪ್ರತಿಯೊಬ್ಬ ಭಾರತೀಯನ ರಕ್ತ ಕುದಿಯುತ್ತಿದ್ದು ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ. ಪಾಕಿಸ್ತಾನದ ಮೇಲೆ ಎರಗಲು ನಮ್ಮ ಸೇನೆ ರೆಡಿಯಾಗಿ ನಿಂತಿದೆ. ಗ್ರೀನ್ ಸಿಗ್ನಲ್ ಸಿಕ್ತಿದ್ದಂತೆ ಪಾಕ್ಗೆ ನುಗ್ಗಲಿದ್ದಾರೆ ನಮ್ಮ ಯೋಧರು. ಸದ್ಯ ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಕಲಿಸಲು ಕೆಲವೇ ಗಂಟೆಗಳು ಬಾಕಿ ಇದೆ. ಭಾರತೀಯ ಸೇನೆ ಪಾಕಿಗಳ ಮೇಲೆ ಭೀಷಣ ದಾಳಿ ಮಾಡಿ ಪ್ರತೀಕಾರ ತೀರಿಸಿಕೊಳ್ಳಲಿದೆ. ಏನೇ ಆಗಲಿ ಪಾಪರ್ ಪಾಕಿಸ್ತಾನ ಹುಟ್ಟಡಗಿಸುವುದಂತೂ ಪಕ್ಕ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಹೋಗ್ತಾ ಇದೆ. ವಾಯುಮಾರ್ಗ ಆಯಿತು, ಇದೀಗ ಜಲಮಾರ್ಗ ಕೂಡ ಬಂದ್ ಮಾಡಲು ನಿರ್ಧಾರ ಮಾಡಿದೆ. ಪಾಕ್ಗೆ ಜಲಮಾರ್ಗ ಬಂದ್ ಮಾಡಲು ಭಾರತ ಚಿಂತನೆಯನ್ನು ನಡೆಸಿದೆ. ವಾಯುಮಾರ್ಗ ನಿರ್ಬಂಧದ ಕಾರಣದಿಂದ ಈಗ ಕಂಗಾಲಾಗಿ ಹೋಗಿದೆ ಕೆಡಿ ರಾಷ್ಟ್ರ. ಈಗ ಜಲಮಾರ್ಗ ಬಂದ್ ಮಾಡಿದ್ರೆ ವಾಣಿಜ್ಯೋದ್ಯಮಕ್ಕೆ ಹೊಡೆತ ಬೀಳುತ್ತೆ ಪಾಕಿಸ್ತಾನಕ್ಕೆ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇತ್ತು ಆಹಾರ ಪದಾರ್ಥ ಇರಬಹುದು, ಬೇರೆ ಬೇರೆ ವಿಚಾರಗಳನ್ನ. ಆದ್ರೆ ಇನ್ ಕೇಸ್ ಏನಾದ್ರೂ ಜಲಮಾರ್ಗ ಕೂಡ ಬಂದ್ ಆಗ್ಬಿಟ್ರೆ ಈಗ ಪಾಕಿಸ್ತಾನಕ್ಕೆ ಮತ್ತೊಂದು ಹೊಡೆತ ಬೀಳ್ತಾ ಇದೆ. ಇದರಿಂದ ಕಂಗಾಲಾಗಿ ಹೋಗಿದೆ. ಎಕ್ಸ್ಪೋರ್ಟ್ ಅಂತೂ ಬೇರೆ ದೇಶಕ್ಕೆ ಯಾವುದು ಮಾಡಲ್ಲ. ಮಾಡೋದಂತ ಹೇಳಿದ್ರೆ ಭಯೋತ್ಪಾದನೆ, ಉಗ್ರಗಾಮಿಗಳನ್ನ ರೆಡಿ ಮಾಡೋದು, ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದು. ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಆಹಾರ ಪದಾರ್ಥ ಇರಬಹುದು, ಮತ್ತೊಂದು ಮಗದೊಂದೆಲ್ಲ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಯಾಕಂದ್ರೆ ಭಿಕ್ಷೆ ಬಿಡುವಂತ ದೇಶ ಪಾಕಿಸ್ತಾನ, ವಿಕಾರಿ ದೇಶ. ಬೇರೆ ಏನು ಉತ್ಪಾದನೆ ಮಾಡುತ್ತೆ? ಮಾಡಿದ್ರೆ ಚೀನಾಕ್ಕೊಂದಿಷ್ಟು ಕತ್ತೆನ ಸರಬರಾಜು ಮಾಡುತ್ತೆ.